ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಬ್ಲಾಗ್ಸ್. ಸೊ ಗೈಸ್, ಇವತ್ತು ಬಂದ್ಬಿಟ್ಟು ಯಾವ ಡೇ ಮಂಡೇ. ಯಾನೇನೆ ಸಂಡೇ ಅಂದರೆ ಇವತ್ತು ಮಂಡೇ ಅಲ್ವಾ. ಸೊ ಇವತ್ತು ಬಂದ್ಬಿಟ್ಟು ಮಂಡೇ ಆ್ಯಂಡ್ ಟೈಮ್ ಅರೌಂಡ್ 11 o'clock ಆಗ್ತಿರ್ಬೋದು. ಆ್ಯಂಡ್ ಗೈಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ಅದರ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಆ್ಯಂಡ್ ನನ್ನ ಕೂದಲು ಸ್ವಲ್ಪ ಹಂಗಂಗೆ ಸ್ಟ್ರೈಟ್ ಇದೆ, ಬಟ್ ಹಂಗಂಗೆ ಕರ್ಲೆಲ್ಲ ಆಗ್ತಾಯಿದೆ. ಸೊ ಇವಾಗ ತಾನೇ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದೆ. ಹಂಗೆ ಇವಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಿಕಾಸ್ ಇವಾಗ ಹೋಗಿ ಕೆಳಗಡೆ ಏನಾದರೂ ಅಲ್ಲಿ ಆ ಕಾರ್ನರ್ ಸೀಟಲ್ಲಿ ಕುತ್ಕೊಂಡು ಆಮೇಲೆ ನಾನೇ ದೊಡ್ಡದೆ ಊಟ ಮಾಡೋಕ್ಕೆ. ಅಥವಾ ಸರಿವಾ ಬಟ್ಟೆ ಹತ್ಕೊಂಡೋಗಿ ಮಿಷಿನ್ಗೆ ಹಾಕ್ಬೇಕಂತೆ ನಾನು ಹಾಕೋಣ ಏನಿವೆ. ಸೊ ಇವಾಗ ಬಂದುಬಿಟ್ಟು ಹಂಗೆ ಅದಕ್ಕಿಂತ ಮುಂಚೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಅದಾದಮೇಲೆ ಹೆಂಗಾದ್ರೂ ಹೋಗಲಿ, ಬಟ್ ಇಂಟ್ರೋ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ತಲೆ ಕೂಡ ಬಾಚ್ಕೊಂಡಿಲ್ಲ, ಹಂಗೆ ಹಿಂಗೆ ಚೆನ್ನಾಗಿ ಕಾಣಿಸ್ತಿದೆ, ಅದಕ್ಕೆ ಹಿಂಗೆ ಮಾಡಿಬಿಟ್ಟೆ. ಸೊ ಇವಾಗ ಫಸ್ಟು ತಲೆ ಚೆನ್ನಾಗಿ ಬಾಚ್ಕೊಳ್ಳೋಣ. ಏನು ಮಾಡೋದು ಇವತ್ತು? ಆ್ಯಕ್ಚುಲಿ ನನ್ನ ಕೂದಲು ಜಾಸ್ತಿ ಇದಾಗಿದೆ, ತುಂಬ ಖುಷಿ ಆಗ್ತಾಯಿದೆ ಆ್ಯಕ್ಚುಲಿ. ಸೊ ಇದಕ್ಕೆ ಚೆನ್ನಾಗಿ ಸ್ವಲ್ಪ ಪೌಷ್ಟಿಕಾಂಶಗಳು ಏನಂತಾರೆ, ಪೌಷ್ಟಿಕಾಂಶ ಏನೋ ಅಂತಾರೆ. ಸೊ ಅದನ್ನೆಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇವಾಗ ನಮ್ಮ ಮಮ್ಮಿ ಡ್ಯಾಡಿದು ಕಪಲ್ ಚಾಲೆಂಜ್ ಸ್ವಲ್ಪ ಮಾಡೋಣ ಅಂತ. ಅದಕ್ಕೆ ಎಷ್ಟೊಂದು ಜನ ಎಷ್ಟು ಸಖತ್ತಾಗಿರೋ ಕ್ವೆಶನ್ಸ್ ಎಲ್ಲ ಕೇಳಿದ್ದೀರಾ. ಚೆನ್ನಾಗಿದೆ ಕ್ವೆಶನ್ಸ್ ಎಲ್ಲ. ನಾನೇ ಮಾಡಿದ್ದಿದ್ರೆ ಅಂದರೆ ನಾನೇ ಸ್ವಲ್ಪ ಕ್ವೆಶನ್ಸ್ ಎಲ್ಲ ಮಾಡಿದ್ದಿದ್ರೆ ಇಷ್ಟು ಚೆನ್ನಾಗಿ ಕೇಳ್ತಿರ್ಲಿಲ್ಲ ಅನಿಸುತ್ತೆ. ಬಟ್ ನೀವೆಲ್ಲರೂ ಹೇಳಿರೋದು ತುಂಬ ಚೆನ್ನಾಗಿದೆ. ಸೊ ಇವಾಗ ಫಸ್ಟು ಇದನ್ನು ಸಿಗ್ಬಿಡ್ಸ್ಕೊಬೇಕಂತೆ, ಆಮೇಲೆ ಇದನ್ನು ಮಾಡ್ಕೊಬೇಕು. ಇದರಲ್ಲೆಲ್ಲ ಸಿಗ್ಬಿಡ್ಸ್ಕೊಳೋಕೆ ನಿಜ ಆಗಲ್ಲ ಗೊತ್ತಾ. ನನಗಿದೆ ಬೆಟರ್. ದಿಸ್ ಇಸ್ ಆ್ಯಕ್ಚುಲಿ ಮೈ ಫೇವ್ರೆಟ್. ಇದು ಅಥವಾ ಇನ್ನೊಂದು ಬ್ರಷ್ ಥರ ಅದು ಚೆನ್ನಾಗಿರುತ್ತೆ, ಬಟ್ ನೋಡೋಕೆ ಅಷ್ಟೊಂದು ಚೆನ್ನಾಗಿರಲ್ಲ, ಬಟ್ ಬಾಚಕ್ಕೆ ಚೆನ್ನಾಗಿರುತ್ತೆ. ಅದು ಕೆಳಗಡೆ ಇಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ ಹೋಗಿ ಎತ್ಕೊಂಬರೋಷ್ಟು ಟೈಮ್ ಇಲ್ಲ ನನಗೆ. ಹೇರ್ ಫಾಲ್ ಅಂತೂ ತುಂಬ ಆಗ್ತಾಯಿದೆ. ಓಕೆ ನೋಡಿ, ಹಿಂಗೆ ಮಾಡಿಬಿಟ್ರೆ ನನಗೆ ಅದಕ್ಕೆ ಇಷ್ಟ ಆಗಲ್ಲ. ಎಷ್ಟು ಚೆನ್ನಾಗಿತ್ತು ಇಲ್ಲಿ ಮುಂದೆ ಹಿಂಗೆ 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 ಕರ್ಲ್ಸ್ ಎಲ್ಲ, ಬಟ್ ಇವಾಗ ಎಲ್ಲ ಇಲ್ಲ. ಸೊ ಸಕ್ಸಸ್ಫುಲಿ ಇವಾಗ ತಲೆ ಎಲ್ಲ ಬಾಚ್ಕೊಂಡಿದ್ದಾಯಿತು. ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಸೊ ಓಕೆ, ಇವಾಗ ಕೇಳಿಡೋಣ ಬನ್ನಿ. ಮಾಡ್ತೀವಿ ನೀವು ಹಿಂಗೆ ಮಾಡ್ತೀರಾ ಕೆಲಸನ ನಿಮ್ಮ ಮನೆಗಳಲ್ಲಿ? ನಾನಂತೂ ಮಾಡೋ ಸ್ಟೆಪ್ಸ್ ಇಸ್ ದ ಬೆಸ್ಟ್, ಯು ನೋ. ಅದ್ರೊಳಗಡೆ ಹೋಗಿ ಹಾಕಬೇಕು ನಾನು, ಅದು ಸಾಧ್ಯವಿಲ್ಲ, ಅದಕ್ಕೆ ಇಲ್ಲಿ ಹಾಕಬೇಕು. ಅಯ್ಯೋ. ಸೊ ಇವಾಗ ನಾನು ಮೇಲೆಗಡೆ ಬೊಟ್ಟಿಟ್ಕೊಂಡು ಬರೋದು ಮರ್ತೋದೆ, ಕೆಳಗಡೆನೇ ಇಟ್ಕೊಬೇಕು. ಇಲ್ಲ ಅಂದರೆ ಹಂಗೆ ಆಚೆ ಕಡೆ ಹೋದ್ನೋ ನಮ್ಮ ಅಪ್ಪ ಇದ್ದಾರೆ ನೋಡಿ, ಯಾಕಮ್ಮೂ ಬೊಟ್ಟಿಟ್ಕೊಂಡಿಲ್ಲ ಅಂತಾರೆ. ಅವಾಗ ನಾನೇನು ಇರಲಿ, ಮರ್ತೋದೆಪ್ಪ ವ್ಲಾಗ್ ಮಾಡ್ತಾಯಿದ್ದೆಪ್ಪ ಅಂತಂದರೆ ಹೌದಾ ಅಂತಾರೆ. ಅದಕ್ಕೆ ಇವಾಗ ಇದನ್ನು ಸೆಟಪ್ ಮಾಡೋದು ಸ್ವಲ್ಪ ಕಷ್ಟ. ಅಯ್ಯೋ, ಬ್ಯಾಕ್ ಕೇಸ್ ಕೂಡ ಮಾಡ್ತೋದೆ ಅಲ್ಲೇ. ಕಾಜಲ್ ಹಾಕೋಣ ಫಸ್ಟ್. ತುಂಬ ದಿನ ಆಯಿತು ನಾನು ಕಾಜಲ್ ಹಾಕೊಂಡೆ. ಆ್ಯಕ್ಚುಲಿ ನೆನ್ನೆ ಹಾಕೊಂಡಿದ್ದ, ಅಲ್ಲಿ ಹತ್ರ ಹೋಗಿ ಹಾಕೊಬೇಕು. ಇಲ್ಲಿ ಹಾಕೊಂಡು ಹೆಂಗೋ ಒಂದು ಹಾಕೊಂಡಿದ್ದೀನಿ. ನಮ್ಮ ಮಮ್ಮಿ ರೂಮಲ್ಲಿ ಹೆಂಗಂದರೆ ಎಲ್ಲ ಇರುತ್ತೆ, ಟಕ ಅಂತ ಸಿಗುತ್ತೆ. ಆದರೆ ನನ್ನ ರೂಮಲ್ಲಿ ಹಂಗಲ್ಲ. ಆ್ಯಕ್ಚುಲಿ ಇವಾಗ ವ್ಲಾಗ್ ಏನಾದರೂ ಮಾಡ್ತಿರ್ಲಿಲ್ಲ ಅಂದರೆ ಇದೆಲ್ಲ ಹಾಕೊತಾ ಇರಲಿಲ್ಲ. ಬಟ್ ವ್ಲಾಗ್ ಮಾಡೋವಾಗ ನಾನು ಸ್ವಲ್ಪ ಸುಂದರವಾಗಿ ಕಾಣಿಸ್ಕೊತಲ್ಲ, ಅದಕ್ಕೆ ಇದೆ ಒನ್ ಆಫ್ ದ ಮೇನ್ ಇಂಗ್ರೀಡಿಯೆಂಟ್. ಅದರಲ್ಲೂ ಇದನ್ನು ಝೂಮ್ ಮಾಡಿ ನೋಡಬೇಕು, ಇಲ್ಲಾಂದರೆ ಕಾಣಿಸಲ್ಲ. ಅದಕ್ಕೆ ನಾನು ಬಯಸ್ಕೊಬೇಕು ಅಲ್ಲಿ ಹೋದ್ಮೇಲೆ. I'm looking pretty, beautiful. Yeah, I know. ಇವಾಗ ಆಲ್ ಸೆಟ್ ತಾನೆ. ಇಲ್ಲಿ ಕಾಜಲ್ ಚೆನ್ನಾಗಿ ಹಾಕೊಂಡಿದ್ದೀನ, ಪರ್ಫೆಕ್ಟಾಗಿ ಹಾಕೊಂಡಿದ್ದೀನಿ ಆ್ಯಕ್ಚುಲಿ.
ಇವಾಗ ಇಲ್ಲಿ ಸ್ವಲ್ಪ ಸಾಂಬ್ರಾಣಿ ಹಾಕೋದು ಅಂತ ಹೇಳ್ತಾರಲ್ಲ ಆ ಥರ ಹಾಕ್ತಿರೋದು. ಸ್ವಲ್ಪ ಕರ್ಪೂರ ಹಚ್ಬಿಟ್ಟು ಅದಕ್ಕೆ ಬೆಂಕಿ ಹಾಕಿ ಆದಮೇಲೆ ಇದು ಸಾಂಬ್ರಾಣಿ ಬಾಲ್ ಅಂತ ಸಿಗುತ್ತೆ, ಅದನ್ನು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಫ್ರೇಗ್ರೆನ್ಸ್ ಎಲ್ಲ ಆ ಪುಡಿ ಎಲ್ಲ ಒಂಥರ ಮೆಸ್ಸಿಯಾಗಿ ಆಗುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ. ಲೈಕ್ ನಮ್ಗೆ ಯಾವ್ಯಾವ ಮೂಲೆಯಲ್ಲಿ ಬೇಕೋ ಅದೆಲ್ಲ ಮಾಡಿಬಿಟ್ಟು ಒನ್ ಟೈಮ್ ತೋರಿಸ್ಬಿಟ್ಟು ಆದಮೇಲೆ ಒಂದು ಕಾರ್ನರಲ್ಲಿ ಇಟ್ಟರೆ ಅದು ಎಲ್ಲ ಮನೆಗೂ ಹರಡುತ್ತೆ ಆ್ಯಂಡ್ ನೆಗೆಟಿವ್ ವೈಬ್ಸ್ ಇರೋದು ಹೋಗ್ಬಿಟ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇದು ಮಾಡ್ತಾ ಇರೋದು. ಆ್ಯಂಡ್ ಇಲ್ಲಿ ಲಂಚ್ ಇದು ಆ್ಯಕ್ಚುಲಿ ದಿಸ್ ಈಸ್ ಲಂಚ್. ಸೊ ಇವಾಗ ಟೈಮ್ ಕರೆಕ್ಟಾಗಿ 10:45 ಆಗಿದೆ. ನಮ್ಮ ಡ್ಯಾಡಿ ಎಲ್ಲ ಆವಾಗ ಹೋಗಿ ಮಾಡ್ಕೊಂಬಿಟ್ರು. 9 o'clockಗೆ ನಮ್ಮ ಡಿನ್ನರ್ ಎಲ್ಲ ಮುಗೀತು. ನಮ್ಮ ಮಮ್ಮಿ ಇವಾಗ ಡಿನ್ನರ್ ಮಾಡ್ತಾಯಿದ್ದಾರೆ. ಏನು ಇರುತ್ತೆ ನಮ್ಮ ಮಮ್ಮಿ ಡಿನ್ನರ್ ಅಂದರೆ ಏನು, ಹನಿ ಜೊತೆಗೆ ಫ್ರೂಟ್ಸ್. ಆ್ಯಂಡ್ ಇಲ್ಲಿ ಇಷ್ಟು ಫ್ರೂಟ್ಸ್ ಇದೆ, ಇಲ್ಲಿ ಇಷ್ಟು ಫ್ರೂಟ್ಸ್ ಇದೆ, ಇಲ್ಲೊಂದಿದೆ. ಬಟ್ ನಾನು ತಿನ್ನಲ್ಲ, ಯಶಿಕಾ ತಿಂತಾಳೆ, ಒಳ್ಳೆ ಹುಡುಗಿ. ಆ್ಯಂಡ್ ನಮ್ಮ ಮಮ್ಮಿ ಅಂತೂ ಹನಿ ಜೊತೆ ಫ್ರೂಟ್ಸ್ ಹಾಕೊಂಡು ತಿಂತೆ. ನೀನು ಯಾಕೆ ಹಿಂಗೆ ನೀನು ತಿನ್ನಲ್ಲ ಅಂದರೆ ಆ ಪಪ್ಪಾಯ ಹಾಕ್ಬಿಡ್ತಾರೆ. ಪಪ್ಪಾಯನೇ ವೆಯ್ಟ್ಲೆಸ್ ಫ್ರೂಟ್. ವೆಯ್ಟ್ಲೆಸ್ ಫ್ರೂಟ್ ಅಂತೀನಿ, ವೆಯ್ಟ್ ಲಾಸ್ಗೆ ಪಪ್ಪಾಯ. ಇದು ಯಾವುದದು ಇರು ಹೇಳ್ತೀನಿ, ವಾಟರ್ ಮಿಲನ್, ಪ್ರೊಮೊಗ್ರಾನೇಟ್, ಆ್ಯಪಲ್, ಮ್ಯಾಂಗೋ ಇಷ್ಟು ತಿಂತೀನಿ. ಅದು ಬಿಟ್ಟು ಈ ಪಪ್ಪಾಯ ಹಾಕ್ಬಿಟ್ರೆ ಆ ಫ್ಲೇವರ್ ಒಂಥರ ಇರುತ್ತೆ, ಒಂಥರ. ಆದರೆ ನಮ್ಮ ಅಪ್ಪಗೆ ಅದಿಷ್ಟ, ಅದನ್ನು ನಾನೇ ಕಟ್ ಮಾಡ್ಕೊಡ್ತೀನಿ ಯಾವಾಗ ತಾನೆ. ನಮ್ಮ ಮಮ್ಮಿ ಚೆನ್ನಾಗಿ ಎಣ್ಣೆ ಎಲ್ಲ ಇಟ್ಕೊಂಡಿದ್ದಾರೆ, ನನಗೂ ಇಡ್ತೀನಿ ಅಂದರು. ನಂದು ಬೇಡ, ಸ್ವಲ್ಪ ಸುಂದರವಾಗಿ ಇರಲಿ ಕೂದಲು ಅಂತ ಹಂಗೆ ಇಟ್ಟಿದ್ದೀನಿ. ಸೊ ಇವಾಗ ಏನಂತಂದರೆ ಸಡನ್ನಾಗಿ ಒಂದು ಸಡನ್ ಕ್ರೇವಿಂಗ್ ಏನೋ. ಸೊ ರೀಲ್ಸ್ ಹಂಗೆ ನೋಡ್ತಾ ಇದ್ದೆ, ನೋಡಿದ್ರೆ ಯಾರೋ ಮಾಡಿದರು ರಸ್ಮಲಾಯ್, ರಸಗುಲ್ಲ, ಮತ್ತು ಅದೇ ಇವಾಗ ಒಂದು ಟ್ರೆಂಡಿಂಗ್ ನಡೀತಿದೆಯಲ್ಲ, ಯಾವುದೇ ಐ ಡೋಂಟ್ ಬಿಲೀವ್ ಇನ್ ಸೋಲ್ಮೇಟ್ಸ್, ಬಟ್ ಅದಕ್ಕೆ ರಸಗುಲ್ಲ, ರಸ್ಮಲಾಯ್, ಆಮೇಲೆ ಗುಲಾಬ್ ಜಾಮೂನ್, ಈ ಥರ ಎಲ್ಲ ಮಲಾಯ್ ಸ್ವೀಟ್ಸ್ ಎಲ್ಲ ಮಾಡಿದರು. ಸೊ ಅದ್ರ ನೋಡಿ ನನಗೆ ಇವಾಗಲೇ ತಿನ್ಬೇಕು ಅನಿಸ್ತಾ ಇದೆ. ಅದಕ್ಕೆ ನಾನು ಇವಾಗ ಹಾಲು 1 ಲೀಟ್ರ್ ಆಗೋಷ್ಟು ಹಾಲನ್ನ ಒಡೆಯೋಕ್ಕೆ ಇಟ್ಟಿದ್ದೀನಿ. ಅಂದರೆ ಜಸ್ಟ್ ಏನಾಗಲ್ಲ, ನೀನು ಸುಮ್ಮನೆ ಜಸ್ಟ್ ಅಲ್ಲಿ ಪಾತ್ರೆಯಲ್ಲಿ 1 ಲೀಟ್ರ್ ಹಾಲು ಕಾಯಿಸಿದ್ದೀನಿ. ಇನ್ನು ಅರ್ಧ ಲೀಟ್ರ್ ಅಲ್ಲಿದೆ, ಇನ್ನು ಅರ್ಧ ಲೀಟ್ರ್ ಇದ್ರೊಳಗಡೆ ಇದೆ. ಸೊ ಇವಾಗ ಎಲ್ಲ ಡಿವೈಡ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಪಾಪುಗೆ, ಅದು ಬಂದುಬಿಟ್ಟು ನನಗೆ. ಅದನ್ನು ಇದ್ರೊಳಗಡೆ ಹಾಕೋದು ಬೇಡ, ಜಸ್ಟ್ ಹಂಗೆ ಇಟ್ಬಿಡೋಣ. ಅದಾದಮೇಲೆ ಅದರೊಳಗಡೆ ಹಾಕಿ ಆಮೇಲೆ ವಿನಿಗರ್ ಎಲ್ಲ ಹಾಕಿ ಹೊಡೆಯೋದು ಅಂತ. ಸೊ ರಸ್ಮಲಾಯ್, ರಸಗುಲ್ಲ ರೆಸಿಪಿ ಏನು ಇವಾಗ ತೋರ್ಸೋಕ್ಕೆ ಇಷ್ಟ ಇಲ್ಲ ನನಗೆ. ಯಾಕಂದರೆ ಇವಾಗ ನಾನು ಅದರೊಳಗಡೆ ಫುಲ್ ಮುಳುಗಿರ್ಬೇಕು. ಫೋನ್ ನೋಡ್ತಾ ಇರ್ತೀನಿ, ಅಥವಾ ಫೋನಲ್ಲಿ ಸಾಂಗ್ಸ್ ಅದು ಇದು ಏನಾದರೂ ಹಾಕೊಂಡಿರ್ತೀನಿ. ಇವಾಗ ನಾನು ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ರೆ ಅಷ್ಟೊಂದು ಚೆನ್ನಾಗಲ್ಲ, ಅದಕ್ಕೋಸ್ಕರ. ಆ್ಯಂಡ್ ರಸ್ಮಲಾಯ್ ರೆಸಿಪಿ ನಿಮಗೆ ಏನಾದರೂ ಬೇಕಿದ್ರೆ, ಆ್ಯಂಡ್ ರಸಗುಲ್ಲ ಹೆಂಗೆ ಮಾಡೋದು ಅಂತ ಬೇಕಿದ್ರೆ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೀನಿ. ತುಂಬ ದಿನದ ಹಿಂದೆಗಡೆನೇ ನಾನು ಮಾಡಿದ್ದೀನಿ, January 5th ಮಾಡಿದ್ದು. ಸೊ ಆ ರೆಸಿಪಿನ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ, ಅದರಲ್ಲಿ ಹೋಗಿ ನೋಡಿ. ಬಟ್ ಸ್ಟಾರ್ಟಿಂಗು ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ ಅದರಲ್ಲಿ. ಯಾಕೆ ಮಾತಾಡಿದ್ದೀನಿ ಅನ್ನೋ ಗೊತ್ತಿಲ್ಲ, ಬಟ್ ಏನೇನೋ ಮಾತಾಡ್ಬಿಟ್ಟಿದ್ದೀನಿ ಅದರಲ್ಲಿ, ಚೆನ್ನಾಗಿಲ್ಲ. ಅದಕ್ಕೆ ಅದನ್ನು ಸ್ಕಿಪ್ ಮಾಡಿಬಿಟ್ಟು ಅದಾದಮೇಲೆ ರೆಸಿಪಿಯಿಂದ ನೋಡಿ. ಇವಾಗ ಹಿಂಗೆ ಉಕ್ಕು ಬರ್ತಾಯಿದೆ, ಇದನ್ನು ಹಾಕ್ಸ್ಬಿಟ್ಟು ಓನೋ ಅದಾದಮೇಲೆ ಇವಾಗ ಅದು ಕರೆಕ್ಟಾಗಿ ರೆಡಿಯಾಗಿದೆ. ಯಶಿಕಾಗೂ ರಸಗುಲ್ಲ ಅಂದರೆ ಇಷ್ಟ, ನನಗೆ ಅಷ್ಟೊಂದು ರಸಗುಲ್ಲ ಅಂದರೆ ಇಷ್ಟ ಆಗಲ್ಲ, ಬಟ್ ರಸಮಲಾಯ್ ಇಷ್ಟ. ಬಟ್ ಇವಾಗ ರಸಮಲಾಯ್ ಮಾಡಬೇಕಂದ್ರೆ ಎಲ್ಲದನ್ನು ಚಾಪ್ ಮಾಡ್ಕೊಂಡೆಲ್ಲ ಕೂತ್ಕೋಬೇಕು, ಅದು ಸ್ವಲ್ಪ ರಿಸ್ಕ್. ಅದಕ್ಕೋಸ್ಕರ 12 ಗಂಟೆ ಆದರೆ ಏನಾಗ್ತೈತೆ, ಮಂಗಳವಾರ ಹಾಲು ಹೊಡಿಬಾರ್ದು, ಯಾವುದಾದ್ರು ಶುಕ್ರವಾರ ಹಾಲು ಹೊಡಿಬಾರ್ದು, ಈ ಥರ ಎಲ್ಲ ನಿಮ್ಮ ಮನೇಲಿ ಏನಾದರೂ ಮಾಡ್ತಾರಾ? ಸೊ ಫಸ್ಟು ವಿನಿಗರಲ್ಲಿ ಬ್ರೇಕ್ ಮಾಡೋಣ, ಯಾಕಂದರೆ ಲೆಮನ್ ತುಂಬ ಸ್ಟ್ರಾಂಗ್ ಇರುತ್ತೆ. ಅದಕ್ಕೋಸ್ಕರ ವಿನಿಗರಲ್ಲಿ ಬ್ರೇಕ್ ಮಾಡೋಣ. ಆ್ಯಂಡ್ ಅದ್ರ ಜೊತೆಗೆ ಇನ್ನೇನು ಎತ್ಕೊಬೇಕು ನಾನು, ಸ್ವಲ್ಪ ಸ್ಯಾಫ್ರನ್ ಎತ್ಕೊಂಡ್ಬಿಡ್ತೀನಿ, ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇವಾಗ ಇದು ಬೇಕಾಗಿಲ್ಲ, ಸ್ವಲ್ಪ ತಾದ್ಮೇಲೆ ಲಾಸ್ಟಲ್ಲಿ ಬೇಕು. ಬೇರೆ ಏನೋ ಎತ್ಕೊಳಕ್ಕೆ ಬಂದೆ, ಮಾಡ್ತೇ ಹೋದೆ. ಸೊ ವಾಟ್ ಡಿಡ್ ಐ ಕಮ್ ಏನಿವೆ ಇವಾಗ ಶುಗರ್ ಎತ್ಕೊಬೇಕಾಗಿತ್ತು. ಆ್ಯಕ್ಚುಲಿ ಶುಗರ್ ಎತ್ಕೊಬೇಕಾಗಿತ್ತು, ಅದು ಕೆಳಗಡೆ ಆ ಡ್ರಾಯರ್ ಒಳಗಡೆ ಇದೆ. ಅಂದರೆ ಇದರಲ್ಲಿದೆ, ಇದರಲ್ಲಿ ಇದು ಆ್ಯಕ್ಚುಲಿ ನಂದು. ಅದರಲ್ಲಿ ನನಗೆ ಬೇಕಾಗಿರೋದೆಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಶುಗರ್ ಇಲ್ಲಿಲ್ಲ, ಶುಗರ್ ಇಲ್ಲಿ ಇರುತ್ತೆ, ಬಟ್ ಸ್ವಲ್ಪ ಇದೆ, ಇದರಲ್ಲಿ ಸ್ವಲ್ಪ ಇದೆ, ಸ್ವಲ್ಪ. ಅದಕ್ಕೆ ಅದರಲ್ಲಿ ಇವಾಗ ಜಾಸ್ತಿ ಶುಗರ್ ಆಯ್ತು ಹಾಕೊಬೇಕು. ಆ್ಯಂಡ್ ಫಸ್ಟ್ ಹಾಲು ಹೊಡಿಬೇಕು. 12 ಗಂಟೆ ಆದಮೇಲೆ ಹಾಲು ಹೊಡೆಯೋಂಗೆಲ್ಲ ಇಲ್ಲ. ಅದಕ್ಕೆ ನಮ್ಮ ಮನೇಲಿ ಇವಾಗ ಹೊಡ್ಬಿಡ್ತೀನಿ. ಯಾಕೆ 12 ಗಂಟೆ ಆದಮೇಲೆ ಅಂತಂದರೆ ನಾಳೆ ಬಂದುಬಿಟ್ಟು ಶುಕ್ರವಾರ. ಏನು ವಾರ ಮಮ್ಮಿ? ನಾಳೆ ಮಂಗಳವಾರ, ಅಂದರೆ ಟ್ಯೂಸ್ಡೇ. ಓಕೆ, ಸೊ ಇವಾಗ ಫಸ್ಟು ಹಾಲು ಹೊಡಿಯೋಣ. ಆ್ಯಂಡ್ ರೆಸಿಪಿ ಬೇಕಾದರೆ ಲಾಸ್ಟ್ ಟೈಮ್ ಮಾಡಿರೋದನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದರಲ್ಲಿ ಹೋಗಿ ನೋಡಿ. ಬಟ್ ಸ್ಟಾರ್ಟಿಂಗ್ ಎಲ್ಲ ಸ್ಕಿಪ್ ಮಾಡಿಬಿಡಿ, ಓಕೆನಾ? ರೆಸಿಪಿ ಸ್ಟಾರ್ಟ್ ಆದಮೇಲೆ ನೋಡಬೇಕು, ಅದಕ್ಕಿಂತ ಮುಂಚೆ ಎಲ್ಲ ನೋಡಬೇಡಿ. ಬಿಕಾಸ್ ಐ ಹ್ಯಾವ್ ಸ್ಪೋಕನ್ ಸೋ ಮಚ್ ಆ್ಯಂಡ್ ಐ ಆಮ್ ನಾಟ್ ಗುಡ್ ಇನ್ ದಟ್. ಇಸ್ ಇಟ್ ಫಸ್ಟ್ ಟೈಮ್ ಬ್ಲಾಗರ್ ನೋಡಬೇಡಿ ಅಂತ? ಬಿಕಾಸ್ ಅದರಲ್ಲಿ ಏನೇನೋ ಮಾತಾಡ್ಬಿಟ್ಟಿದ್ದೀನಿ. ಬೇಡಿ, ಇವಾಗ ನಾನು ಹೋಗಿ ಹಾಲು ಹೊಡಿತೀನಿ.
ಹಾಲೆಲ್ಲ ಹೊಡೆದು ಚೆನ್ನಾಗಿದೆ ಅನ್ನೋ ಸ್ಟ್ರೈನ್ ಮಾಡಿ ತೊಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕೂಡ ನೀರಿಲ್ಲ, ಓಕೆನಾ. ಸೊ ಇದಕ್ಕೆ ಇಷ್ಟೇಷ್ಟು ಕಾರ್ನ್ಫ್ಲವರ್ ಆ್ಯಂಡ್ ಇಷ್ಟೇಷ್ಟು ಸೋಡಾ, ಜಸ್ಟ್ ಅ ಪಿಂಚ್ಗಿಂತ ಕಮ್ಮಿ ಸೋಡಾ. ಕಾಣಿಸ್ತಿದೆಯಾ? ಕಾಣಿಸ್ತೂ ಇಲ್ಲ. ಇದು ಇಷ್ಟೇಷ್ಟು ತೊಗೊಬೇಕು. ಸೊ ಇದನ್ನು ಚೆನ್ನಾಗಿ ನೀರು ಮಾಡಬೇಕು. ಎಷ್ಟೊತ್ತಂದರೆ ಇದು ಚೆನ್ನಾಗಿ ನೀರು ಮಾಡಬೇಕು, ಆಯಿಲ್ ಬಿಡೋ ಗಂಟ, ಓಕೆನಾ. ಓಕೆ, ಚೆನ್ನಾಗಿ ಕುದೀತಾ ಇದೆ, ಕೊತ ಅಂತ. ಇದನ್ನ ಸ್ವಲ್ಪ ಚೆನ್ನಾಗಿ ಕುದೀಲಿ, ಆದಮೇಲೆ ಇದನ್ನು ಮುಚ್ಚಿ ಇಡೋಣ. ಇವಾಗ ಮುಚ್ಚಿಡೋದು ಬೇಡ, ಸರಿನಾ. ಸೊ ಇವಾಗ ನಮ್ಮ ಮಮ್ಮಿ ಏನು ಮಾಡ್ತಾಯಿದ್ದಾರೆ, ನಮ್ಮ ಪಾಪು ಏನು ಮಾಡ್ತಾಯಿದ್ದಾನೆ. ಇವನು ಮಲಗೋದು ತುಂಬ ಲೇಟ್, 2 ಗಂಟೆ 3 ಗಂಟೆ 4 ಗಂಟೆ 5 ಗಂಟೆ ಹಂಗೆ. ನಮ್ಮ ಮಮ್ಮಿ ಇಷ್ಟೊತ್ತಿನಲ್ಲಿ ಮೆಹಂದಿ ಹಾಕೊತ ಇದೆಯಾ? ಹಾಂ ಇರು, ಲೈಟ್ ಆದರೂ ಹಾಕ್ತೀನಿ. ಲೈಟ್ ಯಾಕೆ ಹಾಕಿಲ್ಲ? ಯಾವುದೋ ಒಂದು ಲೈಟ್ ಮಿಸ್ಸಿಂಗ್. ನನ್ನ ಲೈಟ್ ಮಿಸ್ಸಿಂಗ್ ಆ್ಯಕ್ಚುಲಿ, ನನ್ನ ಲೈಟ್ ಮಿಸ್ಸಿಂಗ್. ಹೌದಾ? ಗೊತ್ತಿಲ್ವಾ? ಹಿಂಗೆ ಹಾಕ್ಕೊಂಡಿದ್ದೆ ತೋರ್ಸು, ಇನ್ನೊಂದು ಟೈಮ್. ಚೆನ್ನಾಗಿದೆ. ಏನು ಇಲ್ಲಿರೋ ಡಿಸೈನ್, ಟಾಪ್ ಮೇಲಿರೋ ಡಿಸೈನ್ ಕಾಪಿ ಮಾಡ್ಕೊಂಡಿದ್ಯಲ್ಲ, ಕಾಪಿ ಕ್ಯಾಟ್. ಯಾಶ್ ನಾನು ರೈಟ್ ಹ್ಯಾಂಡ್ಗೆ ಹಾಕ್ಲಾ? ಇನ್ನು ನಮ್ಮ ಅಪ್ಪನ ಹೆಸ್ರಾ? ನಮ್ಮ ಅಪ್ಪ ಹೆಸರು ನಮ್ಮ ಮಮ್ಮಿ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ, ಮೆಹಂದಿ ಹಾಕೊತಾರೆ, ಇನ್ನು ಏನೇನು ಹಾಕೊತಾರೆ ಗೊತ್ತಾ ನಮ್ಮ ಅಪ್ಪ ಹೆಸ್ರನ್ನ? ಎಲ್ಲ ತೋರಿಸು. ರವಿ ಪರವಾಗಿಲ್ಲ, ಗ್ರೇಟ್ ಜಾಬ್. ಅದೇ ಹೇಳಕ್ಕೆ ಬಂದಿದ್ದು ನಾನು. ಬೇಡ ಹಂಗೆ ಇರ್ತೈತೆ, ಯಾವಾಗ ಗೊತ್ತಿಲ್ದಿರುತ್ತೆ. ಹೇಳ್ದೆ ತಾನೆ, ಮಧ್ಯಾಹ್ನ ಹೇಳಿದ್ದೀನಿ. ಆದರೆ ನಮ್ಮ ಮಮ್ಮಿ ಇದನ್ನ ನೋಡಿಲ್ಲ. ಈ ವ್ಲಾಗ್ ನೋಡ್ಕೊಂಡು ಅರ್ಥ ಮಾಡ್ಕೊ, ನಿನ್ನ ಬಗ್ಗೆ ಏನೇನೋ ಹೇಳಿದ್ದೀನಿ. ನನ್ನ ಡ್ರೆಸ್ ಕೂಡ ಏನಾಗ್ತಿದೆ. ವಾವ್, ಇಟ್ಸ್ ಜಸ್ಟ್ ಬಬ್ಲಿಂಗ್, ಏನೋ. ಸರಿ, ಸ್ವಲ್ಪ ಮುಚ್ಚಿಡೋಣ. ಮಮ್ಮಿ ಗ್ಲಾಸ್ ಟಾಪ್ ಎಲ್ಲ 4 ಗ್ಲಾಸ್ ಟಾಪ್ಸ್ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ ಅದು ಎಲ್ಲದ್ರ ಮೇಲೆ ಮುಚ್ಚಕ್ಕೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅಯ್ಯೋ, ಇದು ಜಾಸ್ತಿ ದೊಡ್ಡದಾಗೋಯ್ತು, ಚಿಕ್ಕದು ಒಳಗಡೆ ಇದೆ, ಎತ್ಕೊಂಡು ಸ್ವಲ್ಪ ಕಷ್ಟ. ಇದು ಹಿಂಗೆ ಕುದೀತಾ ಇರುತ್ತೆ, ಸಖತ್ತಾಗಿರುತ್ತೆ ಗೊತ್ತಾ. ಸೊ ಇದಕ್ಕೆ ನಾನು ಏಲಕ್ಕಿ ಹಾಕಲ್ಲ, ಯಾಕಂದರೆ ಏಲಕ್ಕಿ ಫ್ಲೇವರ್ ಅನ್ನೋದೇ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ರೋಸ್ ಎಸೆನ್ಸ್ ಹಾಕ್ತೀನಿ, ಅದು ತುಂಬ ಚೆನ್ನಾಗಿರುತ್ತೆ. ರೋಸ್ ಎಸೆನ್ಸ್ ಜೊತೆಗೆ ಸ್ಯಾಫ್ರನ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸರಿ ಆಯ್ತು, ಇವಾಗ ಏನಕ್ಕೆ ಮೆಹಂದಿ ಹಾಕೊತಾ ಇರೋದು ನೀನು? ಅದು ನಿನ್ನ ಗಂಡ ಹೆಸರು ಬರ್ಕೊಂಡು, ನಮ್ಮ ಅಪ್ಪ ಹೆಸರು ಬರ್ಕೊಂಡು. ಏನು ಫಸ್ಟ್ ಟೈಮ್ ಮೆಹಂದಿ ಕೋನ್ ತಂದು ಕೊಟ್ಟವ್ರೆ, ಅದು ನಾನು ಯಾಕಮ್ಮ ಫಸ್ಟ್ ಟೈಮ್ ಅಂತ್ಯಾ? ಎಷ್ಟು ಟೈಮ್ ನಮ್ಮ ಅಪ್ಪನೇ ಕೊಡ್ಸೋದೆಲ್ಲ. ನಿಮ್ಮ ಅಪ್ಪ ಕೊಡ್ಸೋದೆಲ್ಲ, ಬಟ್ ನಾನು ಕೇಳಿಲ್ಲಲ್ಲ. ಬಿಂದಿ ತೊಗೊಂಬಂದ್ರೆ ಚಿಕ್ಕ ಸೈಜ್ ಬಿಂದಿ. ನಮ್ಮ ಮಮ್ಮಿ ಇಷ್ಟಾಗಲ ಇಟ್ಕೊಳೋದು, ಇಷ್ಟಾಗಲ್ಲ ಏನು ಹಾಕೊಂಡ್ರೂ ಇಷ್ಟಾಗಲ್ಲ. ನೋಡಿದ್ರೆ ಪಾಪ ಕೋನ್ ತೊಗೊಂಬಂದು ಕೈಯೆಲ್ಲ ಎಣ್ಣೆ ಆ್ಯಕ್ಚುಲಿ ನಂದು, ಅದು ಚೆನ್ನಾಗಿ. ಹಬ್ಬ ಇಲ್ಲ ಏನೂ ಇಲ್ಲ, ಅವ್ರ ಖುಷಿಗೋಸ್ಕರ ಮೆಹಂದಿ ಹಾಕೊಂತ ಇದ್ದೀನಿ ಅಷ್ಟೇ. ಗ್ರೇಟ್. ಅದ್ರಲ್ಲಿ ನಮ್ಮ ಅಪ್ಪ ಹೆಸರು ತಂದು ಕೊಟ್ಟಿದ್ದಾರಲ್ಲ. ಏನಕ್ಕೆ ಜ್ಞಾಪಕ ಇಟ್ಕೊಂಡು ತಂದು ಕೊಟ್ಟರಲ್ಲ ನಂಗೆ ಕೋನ್ ಅಂದರೆ, ಮೆಹಂದಿ ಅಂದರೆ ಇಷ್ಟ. ಓ ಹಂಗೆ ಹಂಗೆ. ಸರಿ ಹಾಕು, ಎಂಜಾಯ್ ಮಾಡ್ಕೊ. ನಿನ್ನ ಕೋನ್, ನಮ್ಮ ನಿನ್ನ ಹಸ್ಬೆಂಡ್ ಹೆಸರು ಚಿಕ್ಕ ತಂದವ್ರು. ಇನ್ನೂ ಚಿಕ್ಕದು ಇಟ್ಕೊಬೇಕು, ಅವಾಗೆ ಚೆನ್ನಾಗಿರೋದು. ನನ್ನ ಥರ ನನ್ನ ಬಾಪು ಬಾ ಕೊಡು ಅನ್ನ. ಎಷ್ಟು ಗೊತ್ತಾ ಟೈಮು? 12 ಗಂಟೆ ಟೈಮು. ಇಷ್ಟೊತ್ತು ನಾನು ನಿನ್ಗೇನು ಕೆಲಸ? ರಿಮೋಟು ಅವನೇ ಆಪ್ರೇಟ್ ಮಾಡೋದು, ಎಲ್ಲ ಅವನೇ ಆಪ್ರೇಟ್ ಮಾಡೋದು. ಯಾಕಂದರೆ ಮನೆ ಫುಲ್ ಖಾಲಿ. ಮೇಲೆ ಶಿಖ ಮಾಡ್ಕೊಂಬಿಟ್ಟಿದ್ದಾಳೆ ಭಾನು ಜೊತೆ. ಬುದ್ಧಿದ ಅಟ್ಲೀಸ್ಟ್ ನೀನು ಎಲ್ಲ ವ್ಲಾಗಲ್ಲಿ 1 ಟೈಮ್ ಆದರೂ ಹೇಳಿರ್ತೀಯಲ್ಲ, ಬುದ್ಧಿದ ಅಂತ ಬರ್ಕೊಂಡಿರ್ತಾನೆ. ಅದು ಬೆಳಗ್ಗೆ ವಾಯ್ಸ್ ಓವರ್ ಕೊಡೋಗಿ ಇರಿಟೇಟ್ ಮಾಡ್ತಾನೆ, ಹಂಗಿರಲ್ಲ. ಸೊ ಇವಾಗ ತಾನೇ ಮೇಲುಗಡೆ ಬಂದೆ, ಇವಾಗ ತಾನೇ ಜಸ್ಟ್ ನಾವು. ಆ್ಯಂಡ್ ರಸಗುಲ್ಲ ಇನ್ನು ನಾನು ನೋಡ್ಕೊಳಕ್ಕಾಗಲ್ಲ, ಚೆನ್ನಾಗಿ ಏನೋ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದುಬಿಟ್ಟೆ. ಸೊ ನಮ್ಮ ಮಮ್ಮಿ ಅದನ್ನು ಆಫ್ ಮಾಡಿಬಿಟ್ಟು ಅದಾದಮೇಲೆ ಅದನ್ನು ಫ್ರೀಸರಲ್ಲಿ ಇಡೋದು, ಫ್ರಿಜ್ಜಲ್ಲಿ ಇಡೋದು ಅಥವಾ ಹಂಗೆ ಆಚೆ ಕಡೆ ಇಟ್ಟಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಆಫ್ ಮಾಡೋ ಅಂತ ಹೇಳಿದ್ದೀನಿ. ಒಂದು 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡ್ತಾರೆ ನಮ್ಮ ಮಮ್ಮಿ. ಅದಾದಮೇಲೆ ಬೆಳಗ್ಗೆ ಹೆಂಗಾಗಿರುತ್ತೋ ಅಂತ ತೋರಿಸ್ತೀನಿ. ಅಂದರೆ ನಿಮಗೆ ಮುಂಚೆನೇ ನೋಡಿಬಿಟ್ಟಿರ್ತೀರ ನೀವು. ಸೊ ಬಿಸಿಯೆಲ್ಲ ಆರೋಯ್ತು.
ಇದು ಬಿಸಿ ಬಿಸಿ ಕೊಡಬೇಕು, ಅವಾಗ ತುಂಬ ಚೆನ್ನಾಗಿದೆ, ಇಟ್ಸ್ ಫ್ರೆಶ್. ಸೊ ಇವಾಗ ನಾನು ತುಂಬ ಟಯರ್ಡ್ ಆಗಿದ್ದೀನಿ, ಇವಾಗ ಮಲ್ಕೊಬೇಕು ಅಷ್ಟೇ. ಸೊ ಅದಕ್ಕಿಂತ ಮುಂಚೆ ವ್ಲಾಗ್ನ ಕನ್ಕ್ಲೂಡ್ ಮಾಡೋಣ ಅಂತ ಅಂದ್ಕೊಂಡೆ. ಎಷ್ಟೋ ಜನ ನಿಮ್ಮ ನೋಟಿಫಿಕೇಷನ್ ಬರ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ. ಇಟ್ಸ್ ನಥಿಂಗ್ ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ನೋಟಿಫಿಕೇಷನ್ ಅಂದರೆ ಪೋಸ್ಟ್ ನೋಟಿಫಿಕೇಷನ್ಸ್ನ ಆನ್ ಮಾಡ್ಕೊಳ್ಳಿ. ಸೊ ಆಗ ನಾನು ವೀಡಿಯೋ ಹಾಕಿದ ತಕ್ಷಣ ನಮಗೆ ಬರುತ್ತೆ. ಬಿಕಾಸ್ ಲಾಸ್ಟ್ ವ್ಲಾಗಲ್ಲಿ ಅರೌಂಡ್ 4-5 ಮೆಂಬರ್ಸ್ ಕಮೆಂಟ್ ಮಾಡಿದ್ದೀರಾ, ಅದಕ್ಕೋಸ್ಕರ ಹೇಳಿದೆ. ಆ್ಯಂಡ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಕೊಡೋಣ ಅಂತ. ಅದೇನು ಅಂತಂದರೆ, ನಾನು ರಸಗುಲಾಸ್ ಅಂದರೆ ಬಾಲ್ಸ್ನ ಎತ್ಬಿಟ್ಟು ಶುಗರ್ ಸಿರಪ್ಗೆ ಹಾಕಿದ್ನಲ್ಲ, ಆಗ ಎಷ್ಟು ರಸಗುಲಾಸ್ ಇತ್ತು ಟೋಟಲಾಗಿ ಅಂತ ನಾನು ಕೌಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ಬಿಕಾಸ್ ಅದನ್ನು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೋಸ್ಕರ. ಆ್ಯಂಡ್ ಯಾರು ಬೇಗ ಹೇಳ್ತಾರೋ ಆ್ಯಂಡ್ ಅದ್ರ ಜೊತೆ ಕರೆಕ್ಟಾಗಿ ಹೇಳ್ತಾರೋ ಅವ್ರ ನೇಮ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಅದಕ್ಕೆ ಸ್ಟೇ ಟ್ಯೂನ್. ಆ್ಯಂಡ್ ಎಲ್ಲರೂ ಹೋಗಿ ಎಷ್ಟು ರಸಗುಲಾಸ್ ಇತ್ತು ಅಂತ ಬೇಗ ಬೇಗ ಕೌಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ. ಆ್ಯಂಡ್ ಇವತ್ತಿನ ಶಾರ್ಟ್ ಔಟ್ಸ್ ಬಂದುಬಿಟ್ಟು ಸ್ವಾತಿ ಹೆಗ್ಡೆ, ತೇಜಸ್ವಿನಿ. ಆ್ಯಂಡ್ ಆ್ಯನಿವರ್ಸರೀಸ್ ಬಂದುಬಿಟ್ಟು ವಸಂತ್, ಯಶೋಧ, ರೂಪಾ ಮೋಹನ್ ಆ್ಯಂಡ್ ನಿಶಾ ಋತ್ವಿಕ್. ಹ್ಯಾಪಿ ಆ್ಯನಿವರ್ಸರಿ. ಆ್ಯಂಡ್ ನಿಮಗೂ ಇದೇ ಥರ ಶಾರ್ಟ್ ಔಟ್ಸ್ ಬೇಕಿದ್ರೆ ಮೇಕ್ ಶೂರ್ ಟು ಮೆನ್ಷನ್ ಹ್ಯಾಶ್ಟ್ಯಾಗ್ ಪೂರ್ತಿ ವ್ಲಾಗ್ಸ್ ಅಂದ್ಬಿಟ್ಟು ಕಮೆಂಟ್ ಮಾಡಿ ನಿಮ್ಮ ಬರ್ತ್ಡೇ, ಆ್ಯನಿವರ್ಸರೀಸ್ ಆರ್ ಎನಿಥಿಂಗ್ ಸ್ಪೆಷಲ್. ಆ್ಯಕ್ಚುಲಿ ನನಗೆ ಫೋನ್ ಇಟ್ಕೊಳಕ್ಕೆ ಸಹ ಆಗ್ತಿಲ್ಲ, ಕೈ ಅಷ್ಟು ನೋವ್ತಾ ಇದೆ, ಫುಲ್ ಇಷ್ಟು ದಪ್ಪ ಉತ್ಕೊಂಡಿದೆ ಕೈ, ತುಂಬ ಫುಲ್ ಸೋಲೆ. ನನ್ನ ಕೈ ಎತ್ತಕ್ಕೆ ಕೂಡ ಆಗ್ತಾಯಿಲ್ಲ. ಇದು ಹೆಂಗೆ ಮಾಡೋದು ರಸಗುಲ್ಲ ನನಗೆ ಗೊತ್ತಾಗಲ್ಲ. ಬಿಕಾಸ್ ಅದೇನಾದರೂ ಮಾಡ್ಬೇಕು ಅನ್ಸುತ್ತೆ, ಏನಾದರೂ ನೋವಿರಲಿ ಅಥವಾ ಏನಾದರೂ ಆಗಿರಲಿ ಅದು ಮಾಡಿಬಿಡ್ಬೇಕು ಅಲ್ವಾ. ಸೊ ಹಾಗೆ ಮಾಡಿದ್ದೀನಿ ರಸಗುಲ್ಲ ಕೂಡ. ಬಟ್ ಕೈ ಜಾಸ್ತಿ ನೋವ್ತಾ ಇದೆ, ಇವಾಗ ಜಾಸ್ತಿ ನೋವ್ತಾ ಇದೆ. ಸೊ ಇವಾಗ ಇದಕ್ಕೆ ಏನಾದರೂ ಅಪ್ಲೈ ಮಾಡ್ಕೊಂಡು ಹಂಗೆ ಮಲ್ಕೊತೀನಿ. ಸೊ ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಆ್ಯಂಡ್ ಇನ್ ಕೇಸ್ ನಿಮಗೆ ವಿಡಿಯೋ ಇಷ್ಟ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ. ಸೊ ಓಕೆ ಗೈಸ್, ಮೀಟ್ ಯು ಅಪ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.